ವಿಧಾನಸಭೆ ಆಯಿತು, ಲೋಕಸಭೆ ಆಯಿತು. ಈಗ ಬಿಬಿಎಂಪಿ ಎಲೆಕ್ಷನ್ ಫೀವರ್ ಕಡೆಗೆ ಎಲ್ಲರ ಗಮನ ಸೆಳೀತಾ ಇರೋದು. 2020ರಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಬಿಎಂಪಿಯಲ್ಲಿ ಜನಪ್ರತಿನಿಧಿಗಳ ಕೊರತೆ ಕಾಣಿಸ್ತಾ ಇದೆ. ಕಾರಣ ಎಲೆಕ್ಷನ್ ನಡೆದಿಲ್ಲ. ಅಟ್ಲೀಸ್ಟ್ ಈ ವರ್ಷದ ಎಂಡಲ್ಲಾದರೂ ಎಲೆಕ್ಷನ್ ನಡೆಯುತ್ತಾ ಅನ್ನೋ ನಿರೀಕ್ಷೆ ಇದೆ. ಬಟ್ ಕೋರ್ಟಲ್ ಕೇಸ್ ಇದೆ. ಸೊ ಏನೇನು ಅಪ್ಡೇಟ್ಸ್ ಅದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ವಿಧಾನಸಭೆ ಲೋಕಸಭೆ ಆಯಿತು. ಈಗ ಬಿಬಿಎಂಪಿ ಚುನಾವಣೆ ಸರದಿ. ಬಿಬಿಎಂಪಿ ಚುನಾವಣೆಯತ್ತ ಬೆಂಗಳೂರಿಗರ ಚಿತ್ತ. ಈ ವರ್ಷ ಬಿಬಿಎಂಪಿ ಚುನಾವಣೆ ನಡೆಯೋದೇ ಡೌಟ್. ಬಿಬಿಎಂಪಿ ಚುನಾವಣೆ ಮಾಡುತ್ತಾ ಕಾಂಗ್ರೆಸ್ ಸರ್ಕಾರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರದ ಅವಧಿ ಮುಕ್ತಾಯವಾಗಿ 4 ವರ್ಷಗಳೇ ಕಳೀತಾ ಬಂದಿದೆ. 4 ವರ್ಷಗಳಾದರೂ ಕೂಡ ಬಿಬಿಎಂಪಿ ಚುನಾವಣೆ ಆಗಿಲ್ಲ. ವಿಧಾನಸಭಾ ಚುನಾವಣೆ ಆದ ಮೇಲೆ ಆಗುತ್ತೆ, ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಆಗುತ್ತೆ ಅಂತ ಇದ್ರು. ಆದರೆ ಈಗ ಎರಡೂ ಚುನಾವಣೆಗಳು ಕೂಡ ಮುಗ್ದಾಗಿದೆ. ಯಾವಾಗ ಎಂಬಂತಹ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಈ ವರ್ಷದ ಅಂತ್ಯದಲ್ಲಾದರೂ ಚುನಾವಣೆಯನ್ನು ಮಾಡ್ತಾರಾ ಎಂಬ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಇನ್ನು ಬಿಬಿಎಂಪಿ ಕೌನ್ಸಿಲ್ ಚುನಾವಣೆ ನಡೆಯೋದು ಬೆಂಗಳೂರು ನಗರದ ಜೊತೆಗೆ ಜನತೆಗೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಏಕೆಂದರೆ ಚುನಾವಣೆ ನಡೆದು ಜನಪ್ರತಿನಿಧಿಗಳ ನೇಮಕವಾದರೆ ಜನರು ತಮ್ಮ ವಾರ್ಡ್ ಸಮಿತಿಗಳ ಮುಂದೆ ತಮ್ಮ ಅಹವಾಲನ್ನು ಸಲ್ಲಿಸಲು ನೆರವಾಗುತ್ತೆ. ವಾರ್ಡ್ ಮಟ್ಟದ ಸಮಿತಿಗಳು ತಿಂಗಳಿಗೆ ಒಮ್ಮೆಯಾದರೂ ಕೂಡ ಸಭೆಯನ್ನು ನಡೆಸಿ ಜನರ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು ಅನುಕೂಲವಾಗುತ್ತೆ. 4 ವರ್ಷದಿಂದ ಚುನಾವಣೆ ಇಲ್ಲದ ಕಾರಣ ವಾರ್ಡ್ಗಳ ಅಭಿವೃದ್ಧಿ ಕುಂಠಿತವಾಗಿದೆ. ಇನ್ನು ಬಿಬಿಎಂಪಿ ಚುನಾವಣೆಗೆ ಕಾನೂನು ತೊಡಕುಗಳು ಕೂಡ ಇದ್ದು ವಾರ್ಡ್ ಮೀಸಲಾತಿ, ವಾರ್ಡ್ ಪುನರ್ವಿಂಗಡಣೆಯ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೇಸ್ ಕೂಡ ಇದೆ. ಹೀಗಾಗಿ ಕಾನೂನು ತೊಡಕುಗಳು ಪರಿಹಾರ ಆದರೆ ಚುನಾವಣೆ ನಡೆಯಬಹುದು. ಇಲ್ಲದಿದ್ದರೆ ಈ ವರ್ಷ ಕೂಡ ಚುನಾವಣೆ ನಡೆಯೋದು ಡೌಟ್ ಅಂತ ಹೇಳಲಾಗ್ತಿದೆ. ಬಿಬಿಎಂಪಿ ಚುನಾವಣೆ ನಡೆಯದೆ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ವಾರ್ಡ್ಗಳ ಸಮಗ್ರ ಅಭಿವೃದ್ಧಿ ಆಗ್ತಿಲ್ಲ. ಜನಪ್ರತಿನಿಧಿಗಳು ಇಲ್ಲ. ಬೆಂಗಳೂರು ಜನ ಬಿಬಿಎಂಪಿ ಚುನಾವಣೆಯನ್ನು ಬಯಸ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಚುನಾವಣೆಯನ್ನು ಮಾಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.